5,70,000 ಕೊಡ್ತೀನಿ ಫೈನಲ್ ಆಗುತ್ತೆ. ಹೊಸ ಟೈರು, ಶೋರೂಮ್ ಹಿಸ್ಟ್ರಿ ಪ್ರತಿ ಒಂದು ಕೊಡ್ತೀನಿ ಈ ಗಾಡಿ. ಸರ್ ನಾನು ನಿಮ್ ಕಡೆಯಿಂದ ಬಂದ್ರೆ ನಾನು 5.5 ಲಕ್ಷ ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ, ವೈಟ್ ಕಲರ್, 2016 ಸಿಂಗಲ್ ಓನರ್ ಗಾಡಿ, ಸ್ವಿಫ್ಟ್, ಅದು ಕೂಡ RS ಮಾಡಲ್. ಇದು ಹೌದು, 5 ಲಕ್ಷ ಕೊಡ್ತೀನಿ ಸರ್. 5 ಲಕ್ಷಕ್ಕೆಲ್ಲ ಫೈನಲ್. 5 ಲಕ್ಷಕ್ಕೆ ನಿಮ್ ಕಡೆಯಿಂದ ಯಾರೇ ಬರ್ಲಿ ಸರ್, 5 ಲಕ್ಷ ಕೊಡ್ತೀನಿ ಸರ್. ಡೀಸೆಲ್ ವೆಹಿಕಲ್ 7,10,000ಗೆಲ್ಲ ಪೆಟ್ರೋಲ್. ಇದು ಬಂದು 2023 ಮಾಡಲ್ ಸ್ವಿಫ್ಟ್ ನೋಡ್ತಾ ಇದೀರಾ, ಬ್ರಾಂಡ್ ನ್ಯೂ ವೆಹಿಕಲ್. 5,05,000ಗೆ ಡಸ್ಟರ್ ಫೈನಲ್ ಆಗುತ್ತೆ. ನೋಡ್ತಿರ್ಬೋದು, ಏರ್ ಬ್ಯಾಗ್ ಸಮೇತ ಬರುತ್ತೆ ಇದರಲ್ಲಿ, ಅಂಡ್ ಬ್ರಾಂಡ್ ನ್ಯೂ ವೆಹಿಕಲ್ ತರ ಇದೆ ಸರ್. ಇದಕ್ಕೆ ಬಂದ್ಬಿಟ್ಟು ಎಕ್ಸ್ಟ್ರಾ ಫಿಟ್ಟಿಂಗ್ ಬಂದ್ಬಿಟ್ಟು 1.25 ಲಕ್ಷ ಫಿಟ್ಟಿಂಗ್ ಇದೆ ಸರ್ ಈ ಗಾಡಿನಲ್ಲಿ. 11,80,000 ಕೊಡ್ತೀನಿ ಸರ್. ಹೊಸ ಗಾಡಿ ಹೆಂಗಿದೆ, ಹೊಸ ಗಾಡಿ ತರ ಇದೆ ಸರ್. ಇದು 5,85,000, ಬರೀ 13,000 ಓಡಿರೋಂತ ಗಾಡಿ. ಇದು ಸಿಂಗಲ್ ಓನರ್. 15 ದಿವಸ ಟೈಮ್ ಕೊಡ್ತೀನಿ. ಗಾಡಿ ತಗೊಂಡೋಗಿ 15 ದಿವಸ ಓಡಿಸ್ಲಿ. ಅವ್ರಿಗೆ ಏನಾದ್ರು ಬೇಡ, ನನಗೆ ಕಲರ್ ಇಷ್ಟ ಆಗಿಲ್ಲ, ಮನೇಲಿ ಏನಾದ್ರು ಒಪ್ಪಿಗೆ ಆಗಿಲ್ಲ ಹೇಳಿದ್ರೆ ಸರ್ ನನ್ನ ಹತ್ರ ತಗೊಂಡ್ಬರ್ಲಿ ಸರ್. ಬೇರೆ ಗಾಡಿ ಅವತ್ತಿನ ದಿವಸನೇ ಗಾಡಿ ಕೊಟ್ಟು ಕಳಿಸ್ತೀನಿ ಸರ್. ಸೂಪರ್ ಸರ್. ಹಾಗಾದ್ರೆ ವೀಕ್ಷಕರೇ, ಬರೀ ಗಾಡಿ ಕ್ವಾಲಿಟಿ ಅಲ್ಲ, ಕಲರ್ ಏನಾದ್ರು ಇಷ್ಟ ಆಗಿಲ್ಲ ಅಂದ್ರೆ ವಾಪಸ್ ತರಬಹುದಂತೆ. ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಮುಂಚೆ ಒಂದು ಕಾಲ ಇತ್ತು, ಮನೆ ಒಂದು 3 ಬಾಗಿಲು ಅಂತ ಹೇಳ್ತಾ ಇದ್ರು. ಇವಾಗ ಮನೆ ಒಂದು 3 ಕಾರು ಆ ಥರ ಆಗ್ಬಿಟ್ಟಿದೆ. ಅಣ್ಣಂಗೊಂದು ಕಾರು, ತಮ್ಮಂಗೊಂದು ಕಾರು, ಅಥವಾ ಅಪ್ಪಂಗೊಂದು ಕಾರು, ಮತ್ತು ಏನಾದರೂ ಹೆಂಡ್ತಿ ಇತ್ತು ಅಂತ ಹೇಳಿದ್ರೆ ಹೆಂಡ್ತಿಗೂ ಒಂದು ಕಾರು ಅನ್ನೋ ಥರ ಆಗ್ಬಿಟ್ಟಿದೆ. ಬಟ್ ಇನ್ನೂ ಸ್ವಲ್ಪ ಜನ ನಮ್ಮ ಮನೆಗೆ ಒಂದೇ ಒಂದು ಕಾರ್ ಸಾಕು, ಬಟ್ ಕ್ವಾಲಿಟಿ ಕಾರ್ ಬೇಕು ಅನ್ನೋ ಥರ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ, ಕ್ವಾಲಿಟಿ ಕಾರ್ ಹುಡುಕ್ತಿರೋರಿಗೆ ಒಂದು ಫ್ರೀಲ್ಯಾನ್ಸರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇವರು ಬಂದು ಸುಮಾರು ಕಡೆ ಪಾರ್ಕ್ ಆ್ಯಂಡ್ ಸೇಲ್ ಮಾಡ್ತಾಯಿದ್ರು. ಇವ್ರ ಕಾರ್ಗಳನ್ನ ಸುಮಾರು ಶೋರೂಮ್ಗಳಲ್ಲಿ ನಿಲ್ಲಿಸ್ಬಿಟ್ಟು ಮಾಡ್ತಾಯಿದ್ರು. ಸೊ ಇವತ್ತು ಆ ಥರ ಮಾಡೋದಕ್ಕಿಂತ ಎಲ್ಲ ಒಂದೇ ಕಡೆ ತಂದುಬಿಟ್ಟು ಏನು ಆಫೀಸ್ ಕಮಿಷನ್ ಕೊಡ್ತಾಯಿದ್ರು ಅವ್ರಿಗೆ, ಕಾರ್ ಸೇಲ್ ಮಾಡಿಕೊಟ್ರೆ ಅದನ್ನು ಮೈನಸ್ ಮಾಡಿ ಒಂದು ಬೆಸ್ಟ್ ಪ್ರೈಸಲ್ಲಿ ಕಸ್ಟಮರ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ನಿಜವಾಗ್ಲೂ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ, ಎಷ್ಟರಲ್ಲಿ ಕೊಡ್ತಾ ಇದ್ದಾರೆ, ಯಾವೆಲ್ಲ ಕಾರ್ಗಳಿದೆ, ಇದನ್ನೆಲ್ಲ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವ್ರನ್ನ ತಡ ಮಾಡದೆ ವೆಲ್ಕಮ್ ಮಾಡ್ಕೊಂಡ್ಬಿಡೋಣ. ಇದು ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ, ಇವರು ಫ್ರೀಲ್ಯಾನ್ಸಿಂಗ್ ಮಾಡ್ತಿರೋದು ಮುದ್ದಿನಪಾಳ್ಯ ಸರ್ಕಲ್ ಏನಿದೆ ಅಲ್ಲಿ, K41 RTO ಏನಿದೆ ಅಲ್ಲಿ ನಿಯರ್ ಬೈಲೇ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಮತ್ತು ಇವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಸೊ ಇವರು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಎಲ್ಲಿಗೆ ಬರಬೇಕು ಅಂತ ನಿಮಗೆ ತಿಳಿಸ್ಕೊಟ್ಬಿಡ್ತಾರೆ. ತಡ ಮಾಡೋದು ಬೇಡ. ಈ ಒಂದು ಫ್ರೀಲ್ಯಾನ್ಸಿಂಗ್ನ ಓನರ್ ಆಗಿರುವಂತಹ ರಾಜು ಸರ್ ಇದ್ದಾರೆ, ಅವ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡು ಆದಷ್ಟು ಮಾಹಿತಿ ಈ ಒಂದು ಕಾರ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಸರ್. ರಾಜು ಸರ್, ನಮ್ಮ ವೀಕ್ಷಕರಿಗೆ ನಿಮ್ಮ ಬಗ್ಗೆ ಸಣ್ಣದಾಗೆ ಪರಿಚಯ ಮಾಡಿಕೊಡಿ ಸರ್. ಸರ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ನೋಡ್ತಾ ಇರೋರಿಗೆಲ್ಲರಿಗೂ ನಮಸ್ಕಾರ. ಮತ್ತು ಹಾಗೆಯೇ ಈ ವಿಡಿಯೋನ ಪೂರ ನೋಡಿ ಸರ್, ಇಲ್ಲಿಂದ ಲಾಸ್ಟ್ ತನಕನೂ ಈ ವಿಡಿಯೋ ನೋಡಿ ಸರ್. ಇಲ್ಲಿ ನಾನು ಒಂದು 10 ವರ್ಷದಿಂದ ಈ ಗಾಡಿಗಳನ್ನ ಮಾರ್ಕೊಂಡು ನನಗೆ ಎಕ್ಸ್ಪೀರಿಯನ್ಸ್ ತುಂಬ ಇದೆ. ಹಾಗಾಗಿ ನಾನು ಇಲ್ಲಿರೋವಂಥ ಎಲ್ಲ ಗಾಡಿಗಳನ್ನು, XUV ಇರ್ಬೋದು, ಆ್ಯಶ್ ಬ್ಯಾಕೆ ಇರ್ಬೋದು, ಪ್ರತಿಯೊಂದನ್ನು ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರು, ಶೋರೂಮ್ ಮೇಂಟೆನೆನ್ಸು. ಪ್ರತಿಯೊಂದು ಗಾಡಿನೂ ಶೋರೂಮ್ ಮೇಂಟೆನೆನ್ಸ್ ಇದೆ ನನ್ನ ಹತ್ರ. ನೀವು ಯಾವುದೇ ತಗೊಳ್ಳಿ, ನೀವು ಸೆಡಾನೇ ತಗೊಳ್ಳಿ, ಆ್ಯಶ್ ಬ್ಯಾಕೆ ತಗೊಳ್ಳಿ, ಇಲ್ಲ XUVನೇ ತಗೊಳ್ಳಿ ಸರ್, ಇಲ್ಲಿ ಪ್ರತಿಯೊಂದು ಗಾಡಿಗೂ ನಾನು ಸರ್ವಿಸ್ ಕೊಡ್ತೀನಿ. ನೀವು ತಗೋಬೇಕಾದ್ರೇ ಆಯಿತು, ಇಲ್ಲ ಅಂತ ಹೇಳಿದರೆ ನೀವು ಲೋನ್ಗೆ ಹೋದ್ರೂ ಅಷ್ಟೇ. ನೀವು ಎಲ್ಲ ಲೋನ್ ಆಗ್ತಾ ಇಲ್ಲ ಹೇಳಿದ್ರೆ ಲೋನ್ ಎಲ್ಲ ನಾನು ಲೋನ್ ಮಾಡಿಕೊಡ್ತೀನಿ. ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ದರೆ. ಈಗ ಹೇಳ್ತಾರೆ, ಸ್ವಲ್ಪ ಜನ ಹೇಳ್ತಾರೆ 50,000 ತೊಗೊಂಬನ್ನಿ, 30,000 ತೊಗೊಂಬನ್ನಿ, 5 ಲಕ್ಷದ ಗಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸರ್ ಇಲ್ಲ, ನಾವು ಹಂಗೆ ಹೇಳೋದಿಲ್ಲ ಸರ್. ನಾವು ವಿಡಿಯೋದಲ್ಲಿ ನಾವು ಹೇಳ್ತಾ ಇದ್ದೀನಿ ಸರ್, ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ದರೆ ನಾನು 85% ಇಂದ 90% ತನಕ ಲೋನ್ ಹಾಕ್ಸ್ಕೊಡ್ತೀನಿ ಸರ್. 3 ಡೇಸಿಂದ 5 ಡೇಸ್ ಒಳಗಡೆ ನಿಮಗೆ ಗಾಡಿ ಕೈ ಸಿಗೋಂಗೆ ಮಾಡ್ತೀನಿ. ಎಲ್ಲ ಶೋರೂಮ್ ಮೇಂಟೆನೆನ್ಸ್. ಪ್ರತಿಯೊಂದು ಗಾಡಿ ಕೂಡ ಶೋರೂಮ್ ಮೇಂಟೆನೆನ್ಸ್ ಅಂದರೆ ಸರ್ವಿಸ್ ಹಿಸ್ಟ್ರಿ ಇರುತ್ತೆ ಸರ್. 100% ಸಿಂಗಲ್ ಓನರ್ ಗಾಡಿಗಳು ಎಲ್ಲ, ಪ್ರತಿಯೊಂದು ಇಲ್ಲಿರುವಂಥ ಎಲ್ಲ ಗಾಡಿಗಳಿಗೂ ನಾನು ಇಷ್ಟೇ ಕೊಡ್ತೀನಿ. ಓಕೆ ಸರ್, ಇವಾಗ ನಮ್ಮ ವೀಕ್ಷಕರು ನಿಮ್ಮ ಹತ್ರನೇ ಬಂದು ಏನಕ್ಕೆ ಗಾಡಿ ತೊಗೋಬೇಕು? ಇಷ್ಟೊಂದು ಶೋರೂಮ್ಗಳಿದೆ, ಫ್ರೀಲ್ಯಾನ್ಸಿಂಗ್ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರನೇ ಬಂದು ಏನಕ್ಕೆ ತೊಗೋಬೇಕು ಗಾಡಿ? ಸರ್ ನಾನು ಯಾವುದೂ ಶೋರೂಮ್ ಮಾಡಿಲ್ಲ. ಇಲ್ಲಿ ಎಲೆಕ್ಟ್ರಿಕ್ ಬಿಲ್ ಆಯಿತು, ಇಲ್ಲ ಹುಡುಗರಿ ಸಂಬಳ ಗಿಂಬಳ ಯಾವುದೂ ಇಲ್ಲ ಸರ್ ನನ್ನ ಹತ್ರ. ಯಾರೇ ಕಸ್ಟಮರ್ ಬಂದರೂ ಕೂಡ, ನನ್ನ ಜನರಲ್ ಯಾರೇ ಕಸ್ಟಮರ್ ಬಂದ್ರೂ ಇಲ್ಲಿ ಯಾವುದನ್ನು ಆಫೀಸ್ ಫೀಸ್ ಆಯಿತು, ಟ್ರಾನ್ಸ್ಫರ್ ಫೀಸ್ ಆಯಿತು, ಇಲ್ಲಿ ಯಾವುದು ನಮ್ಮ ಹತ್ರ ಇಲ್ಲ. ಸರ್ ನಾನು ಇವಾಗ ನಿಮ್ಗೆ ಏನು ತೋರಿಸಿ ನಾನು ನಿಮ್ಗೆ ಏನು ರೇಟ್ ಹೇಳ್ತೀನೋ ಅದಕ್ಕಿಂತ ನಿಮ್ಮ ಕಡೆಯಿಂದ ಯಾರು ಬಂದರೆ ಇನ್ನೂ 5,000 ಕಮ್ಮಿ ಮಾಡಿ ಕೊಡ್ತೀನಿ ಸರ್ ಗಾಡಿನ. ಸೂಪರ್ ಸರ್. ಹಾಗಾದರೆ ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾ ಇದ್ರಿ ಸರ್, ನಮ್ಮ ಗಾಡಿ ಕ್ವಾಲಿಟಿ ಹೆಂಗಿದೆ ಅಂದರೆ ಯಾರು ಬಂದು ತೊಗೊಂಡೋದವರು ಸ್ವಲ್ಪ ದಿನ ಓಡಿಸ್ಲಿಬೇಕಾರೆ ಅಂತ ಹೇಳ್ತಾ ಇದ್ರಿ ಸರ್. ನನ್ನ ಹತ್ರ ಗಾಡಿ ತಗೊಂಡೋಗಿರೋರು ಯಾರೇ ತಗೊಂಡೋಗ್ಲಿನಿ, ನಾನು ಅವರಿಗೆ 15 ದಿವಸ ಟೈಮ್ ಕೊಡ್ತೀನಿ ಸರ್. 15 ದಿವಸ ಟೈಮ್ ಕೊಡ್ತೀನಿ. ಗಾಡಿ ತಗೊಂಡೋಗಿ 15 ದಿವಸ ಓಡಿಸ್ಲಿ. ಅವ್ರಿಗೆ ಏನಾದ್ರು ಬೇಡ, ನನಗೆ ಇದು ಕಲರ್ ಇಷ್ಟ ಆಗಿಲ್ಲ, ಮನೇಲಿ ಏನಾದ್ರು ಒಪ್ಪಿಗೆ ಆಗಿಲ್ಲ ಹೇಳಿದ್ರೆ ಸರ್ ನನ್ನ ಹತ್ರ ತೊಗೊಂಬರ್ಲಿ ಸರ್. ಬೇರೆ ಗಾಡಿ
ಅವತ್ತಿನ ದಿವಸನೇ ಗಾಡಿ ಕೊಟ್ಕೊಳ್ತೀನಿ ಸರ್. ಸೂಪರ್ ಸರ್. ಹಾಗಾದ್ರೆ ವೀಕ್ಷಕರೇ, ಬರೀ ಗಾಡಿ ಕ್ವಾಲಿಟಿ ಅಲ್ಲ, ಕಲರ್ ಏನಾದ್ರು ಇಷ್ಟ ಆಗಲಿಲ್ಲ ಅಂದ್ರೆ ವಾಪಸ್ ತರ್ಬೋದಂತೆ. ಈ ಥರ ಯಾರು ಕೊಡ್ತಾರೆ ಹೇಳಿ ನಿಮಗೆ? ಆ್ಯಂಡ್ ಜೊತೆಗೆ ಲೋನ್ ಕೂಡ ಸಿಗುತ್ತೆ. ಕ್ವಾಲಿಟಿ ಕಾರ್ಗಳು. SUV ನೋಡ್ತಿದ್ದೀರಾ? SUV ಕೂಡ ಕಂಪ್ಲೀಟ್ ಒಂದು ಲೈನಪ್ ನೋಡ್ತಾ ಇರ್ಬೋದು. ಇಕೋಸ್ಪೋರ್ಟ್ ಆಗಿರ್ಬೋದು, ಡಸ್ಟರ್ ಆಗಿರ್ಬೋದು, ವೆನ್ಯೂ ಆಗಿರ್ಬೋದು, ಆ್ಯಂಡ್ ಬ್ರೆಝಾ ಆಗಿರ್ಬೋದು, XUV 500 ಕೂಡ ಇದೆ. ಆ್ಯಂಡ್ ಅದೊಂಥರ ಬ್ಲ್ಯಾಕಿಶ್ ಗ್ರೇ ಕಲರಲ್ಲಿದೆ. ಸೊ ಅದು ಯಾವ ಕಲರು ಏನು ಎತ್ತ ನೋಡ್ತಾ ಹೋಗೋಣ. ಆ್ಯಂಡ್ ಈ ಕಡೆ ನೋಡ್ತಿರ್ಬೋದು ಕಂಪ್ಲೀಟಾಗಿ ಸೆಡಾನ್ಗಳು ಮತ್ತು ಹ್ಯಾಚ್ ಬ್ಯಾಕ್ಗಳಿದೆ. ಸೊ ಇಂಥ ಗಾಡಿ ಇಲ್ಲ ಅಂತ ಹೇಳಂಗಿಲ್ಲ, ಫ್ರೀಲಾನ್ಸರ್ ಅಂತ ಹೇಳ್ಬಿಟ್ಟು ಬರೀ ಇಷ್ಟೇ ಗಾಡಿ ಇಲ್ಲ ಇದೆ ಅಂತ ಹೇಳಂಗಿಲ್ಲ. ಸೊ ಆಲ್ಮೋಸ್ಟ್ 20+ ವೆಹಿಕಲ್ಸು ಈ ವಿಡಿಯೋದಲ್ಲಿ ನೋಡ್ಬೋದು. ಪ್ರತಿಯೊಂದು ಪ್ರೈಸಿಂಗಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಪ್ರೈಸಿಂಗಲ್ಲಿದೆ ಇದನ್ನೆಲ್ಲ ನೋಡ್ತಾ ಹೋಗೋಣ ಬನ್ನಿ. ಆಗಿದ್ರೆ ವೀಕ್ಷಕರೇ, ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇ ವೆಹಿಕಲ್ನೇ ಮೋಸ್ಟ್ ಸೆಲ್ಲಿಂಗ್ ಕಾಂಪ್ಯಾಕ್ಟ್ SUV ಇದೆ ನೋಡ್ತಿರ್ಬೋದು. ಬ್ರೆಝಾ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಥರ ಇದೆ. ಬಂದಾಗ ಕೇಳಿದೆ, ಸರ್ ಇದನ್ನ ಪರ್ಸನಲ್ ಯೂಸಿಗೆ ಮಾಡ್ತಿದ್ದೀರಾ ಹೇಗೆ ಅಂತ ಹೇಳ್ಬಿಟ್ಟು. ಇಲ್ಲ ಸರ್, ಸೇಲ್ಗೆ ಅಂತಲೇ ತಂದಿರೋದು. ಕ್ವಾಲಿಟಿ ವೆಹಿಕಲ್, ಹೊಸ ವೆಹಿಕಲ್ ಥರ ಇರುವಂಥದ್ದು ತೊಗೋಬೇಕು ಅಂತಿರೋರಿಗೆ ಈ ಗಾಡಿ ತೊಗೋಬೋದು ಅಂತ ಹೇಳಿದ್ರು. ಸರ್ ಯಾವ ಮಾಡಲು ಸರ್ ಇದು? ಸರ್ ಇದು 22 ಮಾಡಲು. ಓಕೆ. ಪೆಟ್ರೋಲ್ ಬರೀ 20,000 ಓಡಿದೆ ಸರ್. ಇದು ಸರ್ ನಿಮಗೆ ಹೊಸದು ಬಂದ್ಬಿಟ್ಟು ಶೋರೂಮ್ ನಲ್ಲಿ 14,25,000 ಇದು ಸರ್. ಇದಕ್ಕೆ ಬಂದ್ಬಿಟ್ಟು ಎಕ್ಸ್ಟ್ರಾ ಫಿಟ್ಟಿಂಗ್ ಬಂದ್ಬಿಟ್ಟು 1.25 ಲಕ್ಷ ಫಿಟ್ಟಿಂಗ್ ಇದೆ ಸರ್ ಈ ಗಾಡಿನಲ್ಲಿ. ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ ವಿಡಿಯೋನಲ್ಲಿ 1.25 ಲಕ್ಷ ಫಿಟ್ಟಿಂಗ್ ಇದೆ. ಇದರಲ್ಲಿ ನಾನ್ ಕೊಟ್ ಮಾಡ್ತಾ ಇರೋದು 12.25 ಲಕ್ಷ, 12,25,000 ಸರ್. ನಿಮ್ ಕಡೆ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ನಾನು 11,80,000 ಕೊಡ್ತೀನಿ ಸರ್. ಹೊಸ ಗಾಡಿ ಹೆಂಗಿದೆ? ಹೊಸ ಗಾಡಿ ತರ ಇದೆ ಸರ್ ಇದು. ಆ್ಯಂಡ್ ಹೊಸ ಗಾಡಿ ಥರನೇ ಇದೆ ನೋಡ್ತಿರ್ಬೋದು. ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಬಂದಾಗ ಓವರಾಲ್ ಈ ಕಾಸ್ಟಿಂಗ್ ಬಿದ್ದಿರೋದು ಆ್ಯಕ್ಚುಲಿ 15.5 ಲಕ್ಷ ಅಂತೆ. ನೋಡ್ತಿರ್ಬೋದು ನಿಮಗೆ ಫ್ರಂಟಲ್ಲಿ ಸ್ಕಿಟ್ ಪ್ಲೇಟ್ ಆಗಿರ್ಬೋದು, ಸೈಡಲ್ಲಿ ಈ ಒಂದು ಕ್ಲಾಡಿಂಗ್ಸ್ ಆಗಿರ್ಬೋದು, ಡೋರ್ ಪ್ಯಾಡ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಹಾಕಿದ್ದಾರೆ. ಸೊ ಹಾಗಾಗಿ ನೋಡಿ ಇಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ನೋಡಿ. ಇಂಟೀರಿಯರ್ ನೋಡ್ಬೋದು ನೀವು. ಲೆದರ್ ಅಪೋಲ್ಸ್ಟ್ರಿ ಹಾಕ್ಸಿದ್ದಾರೆ ಕಂಪ್ನಿಯಿಂದಾನೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇಂಟೀರಿಯರ್. ಆಟೋಮೆಟಿಕ್, ಇದು ಪೆಟ್ರೋಲ್ ಆಟೋಮೆಟಿಕ್ಕು. ಟ್ರ್ಯಾಕ್ಷನ್ ಕಂಟ್ರೋಲ್ ಎಲ್ಲ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಿತ್ ನ್ಯಾವಿಗೇಷನ್ನು ಪ್ರತಿಯೊಂದು ಬರುತ್ತೆ. ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಸರ್. ಇದು ಮತ್ತೆ ಹೈಬ್ರಿಡ್, ಇದು ಸ್ಮಾರ್ಟ್ ಹೈಬ್ರಿಡ್ ಇದು ಆಟೋಮೆಟಿಕ್ ಗಾಡಿ ಇದು. ಓಕೆ, ಆಟೋಮೆಟಿಕ್ ಸರ್. ಇದು ಪಕ್ಕ ಇದು ನಿಮಗೆ 18 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್. ಇದು ಲೇಟೆಸ್ಟ್ ಸುಜುಕಿ ವೆಹಿಕಲ್ಸ್ ಎಲ್ಲ ಬಂದ್ಬಿಟ್ಟು 18 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತ ಹೇಳ್ತಾರೆ. ಹೈವೇಲಿ, ಸಿಟಿಲಿ ಒಂದು 15 ಕಿಲೋಮೀಟರ್ ಬರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತಿದೆ ನೋಡ್ತಿರ್ಬೋದು. ಫ್ರಂಟ್ ಲುಕ್ಕು, ಪ್ರೊಜೆಕ್ಟರ್ LED ಹೆಡ್ ಲ್ಯಾಂಪ್ಸ್ ಕೂಡ ಬರುತ್ತೆ, DRLs ಕೂಡ ಬರುತ್ತೆ. ಸರ್ ಪ್ರೈಸ್ ಇದು 11 ಲಕ್ಷದ ಸರ್. ನಾನು ಹೇಳ್ತಾ ಇರೋದು 12.25 ಲಕ್ಷ ಸರ್. ಸರ್ ನಿಮ್ ಕಡೆಯಿಂದ ಬಂದ್ರೆ 11,80,000 ಕೊಡ್ತೀನಿ ಸರ್ ಗಾಡಿ ಇದು. 20,000 ಓಡಿರೋ ಗಾಡಿ ಇದು. ಸಿಂಗಲ್ ಓನರು, ಬ್ರ್ಯಾಂಡ್ ನ್ಯೂ ಥರ ಇರುವಂತಹ ಒಂದು ಬ್ರ್ಯಾಂಡ್ ನ್ಯೂ ವೆಹಿಕಲೇ ಬೇಕು ಅಂತ ಹೇಳಿದ್ರೆ ಬ್ರೆಝಾ 2022 ಮಾಡಲ್ಲು ಬರೀ 20,000 ಓಡಿರುವಂತಹ ಗಾಡಿ ಸಿಗ್ತಾ ಇದೆ. ಖಂಡಿತವಾಗ್ಲೂ ಇವರಿಗೆ ಕಾಲ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಗಾಡಿ, ಎಲ್ಲ ಫೀಚರ್ಸು ಬರುತ್ತೆ ಇದರಲ್ಲಿ. ನೆಕ್ಸ್ಟ್ ವೆಹಿಕಲ್ಲು ಅಲ್ಲೋಗೋಣ ಬನ್ನಿ. ಸುಜುಕಿ ವೆಹಿಕಲ್ ನೋಡ್ತಿರೋರಿಗೆ ಸ್ಟಾರ್ಟಿಂಗಲ್ಲೇ ಹೊಸ ವೆಹಿಕಲ್ಗಳಿದೆ ನೋಡ್ತಿರ್ಬೋದು. ನೆಕ್ಸ್ಟ್ ಒಂದು ಸೆಲೆರಿಯೋ ಇದೆ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು 22 ಮಾಡಲ್ಲು ಸೆಲೆರಿಯೋ ಬಂದ್ಬಿಟ್ಟು ನಿಮಗೆ ZXi ಬರೀ 13,000 ಓಡಿರುವಂತ ಗಾಡಿ ಇದು ಸರ್. ನಾನ್ ಪ್ರೈಸ್ ಇರೋದು 6.25 ಲಕ್ಷ ನಾನು ಹಾಕಿದ್ದೀನಿ ಸರ್. ಸರ್ ನಿಮ್ ಕಡೆಯಿಂದ ಬಂದ್ರೆ ನನಗೆ 5,85,000 ಕೊಡ್ತೀನಿ ಸರ್. 5,85,000 ಬರೀ 13,000 ಓಡಿರುವಂತ ಗಾಡಿ ಇದು. ಸಿಂಗಲ್ ಓನರ್. ವೀಕ್ಷಕರೇ, ಮಾಡಲ್ ಜೊತೆ ಕಂಪೇರ್ ಮಾಡಿ ಪ್ರೈಸಿಂಗ್ ನೀವು 2022 ಮಾಡಲ್ ಇದು. ZXi ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದರಲ್ಲಿ. ನೋಡ್ಕೊಳ್ಳಿ ಒಳಗಡೆ ಇಂಟೀರಿಯರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಡ್ಯೂಯಲ್ ಏರ್ ಬ್ಯಾಗು, ಇನ್ಫೋಟೈನ್ಮೆಂಟ್ ಸಿಸ್ಟಮು ಸುಜುಕಿ ಅವ್ರದ್ದೇ. ಲೆದರ್ ಅಪೋಲ್ಸ್ಟ್ರಿ ಕೂಡ ಬರುತ್ತೆ. ಆ್ಯಂಡ್ ಫಾಗ್ ಲ್ಯಾಂಪ್ ಕೂಡ, ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ ಇದೆ ಇದರಲ್ಲಿ. ಸೊ ರೇರ್ ಸೀಟ್ ಕೂಡ ಕಂಫರ್ಟಬಲ್ ಆಗಿ ಬರುತ್ತೆ. ಎಂಟ್ರಿ ಲೆವೆಲ್ ಹ್ಯಾಚ್ ಬ್ಯಾಗ್ಗಳಲ್ಲೇ ಒನ್ ಆಫ್ ದಿ ಕ್ಯೂಟ್ ವೆಹಿಕಲ್ ಅಂತ ಹೇಳಿದ್ರೆ ಸೆಲೆರಿಯೋ. ರೇರ್ ಡಿಫಾಗರ್ ವೈಪರ್ ಕೂಡ ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ. ಇದು ZXi, ಇದು ಟಾಪ್ ಎಂಡು. ಸರ್ ಪ್ರೈಸ್ ಇದು ಸರ್ ನಾನು ಹಾಕಿರೋದು 6.25 ಲಕ್ಷ. ಸರ್ ನಿಮ್ಮ ಕಡೆಯಿಂದ ಯಾರೇ ಬರಲಿ ಸರ್ 5,85,000 ಕೊಡ್ತೀನಿ ಸರ್. ಸ್ವಿಫ್ಟ್ ಅಂತ ಹೇಳಿದ್ರೆ ಜನಗಳಿಗೆ ಜೀವ ಬಿಡ್ತಾರೆ ಸರ್. ಓಕೆ. ಸ್ವಿಫ್ಟ್ ಅಲ್ಲಿ ಇದು RS ಗಾಡಿ ಇದು. RS ಮಾಡಲ್ ಇದು 2016 ಸಿಂಗಲ್ ಓನರ್. ಓಕೆ ಸರ್ ನಾನು ಹಾಕಿರೋದು 5,90,000 ಸರ್. ನಾನು ನಿಮ್ಮ ಕಡೆಯಿಂದ ಬಂದ್ರೆ ನಾನು 5.5 ಲಕ್ಷ ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ, ವೈಟ್ ಕಲರ್, 2016 ಸಿಂಗಲ್ ಓನರ್ ಗಾಡಿ. ಸ್ವಿಫ್ಟ್ ಅದು ಕೂಡ RS ಮಾಡಲ್ ಇದು. ಹೌದು. ಇದು RS ಅಂತ ಹೇಳಿದ್ರೆ ನೋಡ್ತಿರ್ಬೋದು ಈ ಸ್ಕರ್ಟಿಂಗ್ಸು ಮತ್ತು ಈ ಬಾಡಿ ಸ್ಕರ್ಟಿಂಗ್ಸ್ ಆಗಿರ್ಬೋದು, ಬಾಡಿ ಗ್ರಾಫಿಕ್ಸ್ ಆಗಿರ್ಬೋದು, ಇದೆಲ್ಲ ಕಂಪ್ನಿ ಕಡೆಯಿಂದನೇ ಬರುತ್ತೆ. ಆ್ಯಂಡ್ ಇದು ರೆಡ್ ಇನ್ಸರ್ಟ್ಸ್ ಜೊತೆಗೆ ಬರುತ್ತೆ. ಆ್ಯಂಡ್ ಆಲ್ಸೋ ಇಂಟೀರಿಯರಲ್ಲೂ ಕೂಡ ಸೀಟ್ಸಲ್ಲೂ ಕೂಡ ರೆಡ್ ಇನ್ಸರ್ಟ್ಸ್ ನೋಡ್ಬೋದು. ತುಂಬ ಸ್ಪೋರ್ಟಿಯಾಗಿ ಬರುತ್ತೆ, ಒಂಥರ ಬಕೆಟ್ ಸೀಟ್ಸ್ ಥರ ಬರುತ್ತೆ ಆ್ಯಕ್ಚುಲಿ ಇದು ನೋಡ್ತಿರ್ಬೋದು. ಮತ್ತು ಒಂದು ಆ್ಯಂಡ್ರಾಯ್ಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದಕ್ಕೆ ಹಾಕಿದ್ದಾರೆ. ಕಪ್ ಹೋಲ್ಡರ್ಸ್ ಎಲ್ಲ ಬರುತ್ತೆ.
ಸೊ ಇದನ್ನ 5,90,000 ಇವ್ರು ಹೇಳ್ತಾ ಇರೋದು 5.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಈ ಸೀಟು ಎಲ್ಲ ಕಂಪ್ನಿಯಿಂದ ಬಂದಿರುವಂತ ಸೀಟ್ ಇದು. ಪ್ರತಿ ಒಂದೂ ಕಂಪ್ಲೀಟ್ ಇದ್ದು ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ ಸರ್. ಓಕೆ, ಇದು ಯಾರು ಬಂತ ಹೇಳಿದ್ರೆ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಇನ್ನೂ 5,000 ಕಮ್ಮಿ ಮಾಡ್ಕೊಡ್ತೀನಿ ಸರ್. ನಾನು ಇನ್ನೂ 5,000 ನಾನು ಕಮ್ಮಿ ಮಾಡ್ಕೊಡ್ತೀನಿ. ಶೋರೂಮ್ ಹಿಸ್ಟ್ರಿ ಕೂಡ ಕೊಡ್ತೀನಿ ನಾನು. ಓಕೆ, Hyundai Venue ಇದೆ. ಎಸ್ ಸರ್. ಸರ್ ಇಲ್ಲಿಂದ ಅಲ್ಲಿ ತನಕ ನೋಡಿ SC ಪೂರ ಗಾಡಿಗಳಿದೆ ನೋಡಿ ಸರ್. ಸರ್ ಇದು ವೆನ್ಯೂ. ಓಕೆ, 19 ಮಾಡಲು ಸಿಂಗಲ್ ಓನರು, ಬರೀ 40,000 ಓಡಿದೆ. SX. ಓಕೆ, ಸನ್ರೂಫ್ ಗಾಡಿ ಇದು. ಸನ್ರೂಫ್ ಗಾಡಿ ಇದು. ಟರ್ಬೋ ಇರೋ ಇಂಥ ಇಂಜಿನ್ ಇದು. ಇದು ಟರ್ಬೋ ಪೆಟ್ರೋಲು. ಸೊ ನಿಮಗೆ ಪವರ್ ಜಾಸ್ತಿ ಬರುತ್ತೆ. ನಾರ್ಮಲ್ ವೆನ್ಯೂ ಅಲ್ಲ ಇದು. ಸೊ ಟರ್ಬೋ ಅಂತ ಹೇಳಿದಾಗ ನಿಮಗೆ ಟಾಪ್ ಆ್ಯಂಡ್ ವೇರಿಯಂಟ್ಗಳಲ್ಲಿ ಬರುತ್ತಿದ್ದು. ಸೊ ಇದು ಪ್ರೈಸಿಂಗ್ ಜಾಸ್ತಿ ಇರುತ್ತೆ. ಆನ್ ರೋಡ್ ಪ್ರೈಸು ನ್ಯೂ ಕಾರ್ದು. ಇದರಲ್ಲಿ ಏರ್ ಬ್ಯಾಗ್ ಎಲ್ಲ ಬರುತ್ತೆ, ನೋಡ್ತಿರ್ಬೋದು. ಡ್ಯೂಯಲ್ ಏರ್ ಬ್ಯಾಗು, ಇನ್ಫೋಟೈನ್ಮೆಂಟ್ ಸಿಸ್ಟಮು ವಿತ್ ನ್ಯಾವಿಗೇಷನ್ನು, ಪ್ರತಿಯೊಂದು ಫೀಚರ್ಸ್ ಇದರಲ್ಲಿ ಬರುತ್ತೆ. ಫ್ಯಾಬ್ರಿಕ್ ಸೀಟ್ಸ್ ಇದೆ, ಡಿಫಾಗರ್ ಇದೆ, ಸನ್ ರೂಫ್ ಬರುತ್ತೆ ಇದರಲ್ಲಿ, ರೂಫ್ ರೈಲ್ಸ್ ಎಲ್ಲ ಬರುತ್ತೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಕೂಡ ಬರುತ್ತೆ ಇದರಲ್ಲಿ. ಸರ್ ಪ್ರೈಸ್ ಇದು ಸರ್ ಸಿಂಗಲ್ ಓನರು 40,000 ಓಡಿದೆ. ನನ್ನ ಪ್ರೈಸ್ ಬಂದ್ಬಿಟ್ಟು 10.25 ಲಕ್ಷ. ಓಕೆ ಸರ್ ನಿಮ್ಮ ಕಡೆಯಿಂದ ಯಾರೇ ಬರಲಿ 9,80,000 ಕೊಡ್ತೀನಿ ಸರ್ ಗಾಡಿ. 9,80,000ಗೆ 2,000 ಫೈನಲ್ ಮಾಡಿ ಕೊಡ್ತೀನಿ ನಿಮ್ಮ ಕಡೆಯಿಂದ ಬಂದ್ರೆ. 19 ಮಾಡೆಲ್ ಪೆಟ್ರೋಲು ಟರ್ಬೋ ಇರುವಂತಹ ಒಂದು ವೆನ್ಯೂ ಸಿಗ್ತಾ ಇದೆ ವಿತ್ ಸನ್ ರೂಫ್ ಇದು. ಹೌದು ಸರ್. ಇದಕ್ಕೆ ಲೋನ್ ಬೇಕು ಅಂತ ಹೇಳಿದ್ರೆ ಸರ್ ಲೋನ್ ನಾನು 7 ಲಕ್ಷ ಮಾಡ್ಕೊಡ್ತೀನಿ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ 7 lakhs ಲೋನೇ ಆಗ್ಬಿಡುತ್ತೆ. 100% ಮಾಡ್ಕೊಡ್ತೀನಿ ಸರ್ ನಾನು. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು. ಡಸ್ಟರ್ ಇದೆ. ಎಸ್ ಸರ್. ಸರ್ ಡಸ್ಟರ್ ಇದು 13 ಮಾಡಲು. 13 ಮಾಡಲು ಬರೀ 40,000 ಓಡಿದೆ ಸರ್. ಪೆಟ್ರೋಲು ಸರ್. ಇದು ಬಂದ್ಬಿಟ್ಟು 5.47 ಹೇಳ್ತಾ ಇದೀವಿ. 5,45,000 ಹೌದು ಹೇಳ್ತಾ ಇರೋದು. ನಾನು ರೈಟ್ ಹೇಳ್ತಾ ಇರೋದು. ಇದರಲ್ಲೂ ಕೂಡ ಏರ್ ಬ್ಯಾಗ್ ಬರುತ್ತೆ ಸರ್. 85 PS 120 PS ಸರ್ ಇದು. 85 ಇದು. 85 PS ಹೌದು, ಪೆಟ್ರೋಲ್ ಗಾಡಿ ಇದು. ಬರೀ 43,000 ಓಡಿದೆ ಗಾಡಿ ಇದು. ಸೊ ಇದು ಪ್ರೈಸ್ ಬಂದ್ಬಿಟ್ಟು ಸರ್ ಇದು ಸರ್ ಪ್ರೈಸ್ ಬಂದ್ಬಿಟ್ಟು 5.45 ನಾನು ಹೇಳ್ತಾ ಇರೋದು ಸರ್. ನಿಮ್ಮ ಕಡೆಯಿಂದ ಯಾರೇ ಬರಲಿ 5,05,000 ಕೊಡ್ತೀನಿ ಸರ್. ನಾನು ಗಾಡಿ ನಾನು 5,05,000ಗೆ ಡಸ್ಟರು ಫೈನಲ್ ಆಗುತ್ತೆ. ನೋಡ್ತಿರ್ಬೋದು ಏರ್ ಬ್ಯಾಗ್ ಸಮೇತ ಬರುತ್ತೆ ಇದರಲ್ಲಿ. ಆ್ಯಂಡ್ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಥರ ಇದೆ. ಇದನ್ನು ಯಾರು ಕೂಡ 2013 ಮಾಡಲ್ ಅಂತ ಗುರ್ತಿಡಿಯೋಕ್ಕೆ ಆಗಲ್ಲ, ಆ ಥರ ಇದೆ ಗಾಡಿ ಇದು. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು. ಫೋರ್ಡ್ ಇಕೋ ಸ್ಪೋರ್ಟ್ ಇದೆ. ಎಸ್ ಸರ್. ಈಕೋ ಸ್ಪೋರ್ಟ್ಸ್ 19 ಮಾಡಲು, ಟೈಟಾನಿಯಂ ಪ್ಲಸ್ ಇದು. ಓಕೆ, ಬಟನ್ ಸ್ಟಾರ್ಟ್ ಗಾಡಿ, ವೈಟ್ ಕಲರು ಸರ್. ಓಡಿರೋದು ಬರೀ 59,000. ಸಿಂಗಲ್ ಓನರು ಸರ್. ನಾನು ಹೇಳ್ತಾ ಇರೋದು 9,85,000 ಸರ್. ನಿಮ್ಮ ಕಡೆಯಿಂದ ಯಾರೇ ಬರಲಿ 9,25,000 ಕೊಡ್ತೀನಿ ಸರ್ ಗಾಡಿ ನಾನು. ಸೊ 9,25,000ಗೆ ಫೈನಲ್ ಆಗ್ಬಿಡುತ್ತೆ. ಹೌದು ಸರ್, ನಾನು ಕೊಡ್ತೀನಿ. ವೀಕ್ಷಕರೇ ನೋಡ್ತಿರ್ಬೋದು, ಇದರಲ್ಲೂ ಕೂಡ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಇನ್ಫೋಟೈನ್ಮೆಂಟ್ ಸಿಸ್ಟಮು ವಿತ್ ನ್ಯಾವಿಗೇಷನ್ನು ಎಲ್ಲ ಬರುತ್ತೆ ಇದರಲ್ಲಿ. ಸೊ ಬ್ಯೂಟಿಫುಲ್ ವೆಹಿಕಲ್ಲು, ಮಿನಿ ಫಾರ್ಚುನರ್ ಥರ ಕಾಣುತ್ತೆ ಆ್ಯಕ್ಚುಲಿ ಇಕೋ ಸ್ಪೋರ್ಟು ಸರ್. ಇದು ಬಂದು 9,25,000ಕ್ಕೆ ಫೈನಲ್ ಆಗುತ್ತೆ. 9,25,000 ರೂಪಾಯಿ ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ ಸರ್. ಇವಾಗ ಇದು 19 ಮಾಡಲ್, ಲೇಟೆಸ್ಟ್ ಮಾಡಲು. ಲೋನ್ ಆಗಬೇಕಾಗಿರುತ್ತೆ. ಸೊ ಲೋನ್ ಆಗುತ್ತಾ ಸರ್? 100% ನಾನು 9 ಲಕ್ಷ ನಾನು ಹೇಳ್ತಾ ಇದ್ದೀನಿ, 9 ಲಕ್ಷ ಹೇಳ್ತಾ ಇದ್ದೀನಲ್ವಾ ಸರ್. 7 ವರ್ಷ ಲೋನ್ ಮಾಡ್ಕೊಡ್ತೀನಿ. ಅವ್ರ ಪ್ರೊಫೈಲ್ ಫೋರ್ಡ್ ಗಾಡಿಗೂ 7.5 ಲಕ್ಷ ಲೋನ್ ಆಗುತ್ತೆ ಸರ್. 100% ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ ಮಾಡ್ಕೊಡ್ತೀನಿ ಸರ್ ನಾನು. ಓಕೆ, ನೆಕ್ಸ್ಟ್ ವೆಹಿಕಲ್ಲು ಬ್ರೆಜಾ ಇದೆ. ಅವಾಗಲೇ ಒಂದು ಬ್ರೆಜಾ ನೋಡಿದ್ರೆ ನ್ಯೂ ಶೇಪು, ಸ್ವಲ್ಪ ಓಲ್ಡ್ ಬೇಕು ಅನ್ನೋರಿಗೆ 2019 ಮಾಡಲ್ ಬ್ರೆಜಾ ಡೀಸೆಲ್ ಇದೆ. ಎಸ್ ಸರ್. ಸರ್ ಇದು ಸಿಂಗಲ್ ಓನರು 19 ಮಾಡಲು, VDI ಡೀಸೆಲ್ ಸರ್. 20 ಬರುತ್ತೆ ಮೈಲೇಜ್. ಶೋರೂಮ್ ಹಿಸ್ಟ್ರಿ ಪ್ರತಿ ಒಂದು ಇದೆ ಸರ್ ಇದಕ್ಕೆ. ಓಕೆ, ಸಿಂಗಲ್ ಓನರು ಸರ್. ನಾನು ಹೇಳ್ತಾ ಇರೋದು 9,45 ಸರ್. ನಿಮ್ಮ ಕಡೆಯಿಂದ ಯಾರೇ ಬಂದ್ರು 9 ಲಕ್ಷ ಕೊಡ್ತೀನಿ ಸರ್ ಗಾಡಿ ನಾನು. ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್. 9 lakhsಗೆಲ್ಲ ಫೈನಲ್ ಆಗುತ್ತೆ. ಡ್ಯೂಯಲ್ ಟೋನ್ ಬರುತ್ತೆ ಇದು. ಅಂದರೆ ನಿಮಗೆ ಬಾಡಿ ಎಲ್ಲ ಬಂದ್ಬಿಟ್ಟು ಒಂದು ಆರೆಂಜ್ ಕಲರಲ್ಲಿ ಬರುತ್ತೆ. ಮತ್ತು ಅಲಾಯ್ ವೀಲ್ಸ್ ನೋಡ್ತಿರ್ಬೋದು, ಬ್ಲ್ಯಾಕ್ ಕಲರಲ್ಲಿ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಇನ್ಸರ್ಟ್ಸ್ ಕೂಡ ಇದೆ, ಯೆಲ್ಲೋ ಕಲರು. 9,45,000 ಹೇಳ್ತಾ ಇರೋದು. 9 ಲಕ್ಷ ಕೊಡ್ತೀನಿ ಸರ್. 9 ಲಕ್ಷಕ್ಕೆ ಫೈನಲ್ ಮಾಡ್ತೀರಾ. 2019 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ಶೋರೂಮ್ ರೆಕಾರ್ಡು ಸರ್. ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು. ಕ್ರೆಟಾ ಇದೆ. ಎಸ್ ಸರ್. ಸರ್ ಕ್ರೇಟಾ ಇದು 15 ಮಾಡಲ್ಲು, 2015 ಮಾಡಲ್ಲು, 1.6 ಇಂಜಿನ್ ಡೀಸೆಲ್ ಇದು. ಓಕೆ, ಡೀಸೆಲ್ ವೆಹಿಕಲ್ಲು. ನಿಮಗೆ 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಹೋಂಡಾಯಿನಲ್ಲಿ 20 ಕಿಲೋಮೀಟರ್ ಬರುತ್ತೆ. ನಾನು ಸಿಂಗಲ್ ಓನರ್ ಗಾಡಿ ಇದು. ಸೊ ಇದು ನೋಡ್ತಿರ್ಬೋದು, ಡೀಸೆಲ್ ಕ್ರೆಟಾಗಳು ತುಂಬ ಕಡಿಮೆ ಸಿಗ್ತಿರೋದು ಮಾರ್ಕೆಟಲ್ಲಿ. ಏರ್ ಬ್ಯಾಗ್ ಸಮೇತ ಬರುತ್ತೆ ಅದರಲ್ಲಿ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಆ್ಯಂಡ್ ಆಲ್ಸೋ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಗಿರ್ಬೋದು, ಆಟೋ ಫೋಲ್ಡಿಂಗ್ ORVMಸು, ಅಲಾಯ್ ವೀಲ್ಸು, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು ವಿತ್ DRLಸು ಎಲ್ಲ ಫೀಚರ್ಸು ಬರುತ್ತೆ ಇದರಲ್ಲಿ. ಸರ್ ಇದು ಪ್ರೈಸು ಸರ್ ಸಿಂಗಲ್ ಓನರು ಸರ್. ನಾನು ಹೇಳ್ತಾ ಇರೋದು 9,65,000 ಸರ್. ನಿಮ್ಮ ಕಡೆ ನಿಮ್ಮ ಚಾನಲಿಂದ ಯಾರೇ ಬಂದ್ರು ಈ ಗಾಡಿ ನೋಡೋದಕ್ಕೆ
ನಿಮಗೆ ಬಂದ್ಬಿಟ್ಟು 9,25,000 ಕೊಡ್ತೀನಿ ಸರ್. 9,25,000ಗೆ ಫೈನಲ್ ಆಗುತ್ತೆ ಕೊಡ್ತೀನಿ ಸರ್. ಲೋನ್ 15 ಮಾಡಲ್ SX ಇದು. SX ಇದು 1.6 ಇಂಜಿನ್ನು ಡೀಸೆಲ್ ಇದು. ಆ್ಯಂಡ್ ಇದರಲ್ಲಿ ಲೇಟೆಸ್ಟ್ ಫೀಚರ್ಸ್ ಕೂಡ ಬರುತ್ತೆ. ಇದರಲ್ಲಿ ನೋಡ್ತಿರ್ಬೋದು DRLs ಆಗಿರ್ಬೋದು, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು, ಡ್ಯುಯಲ್ ಟೋನ್ ಕಲರ್ ಇದು. ನೆಕ್ಸ್ಟ್ ವೆಹಿಕಲ್ಲು ಒಂದು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ನಿಜವಾಗ್ಲೂ ವೆಹಿಕಲ್ ಇದು. ಹೆಡ್ ಟರ್ನರು, ಯಾಕೆಂದರೆ ಲೇಟೆಸ್ಟ್ ಮಾಡಲು XUV 500 ಇದು ನ್ಯೂ ಶೇಪು. ಎಸ್ ಸರ್. ಸರ್ ಇದು ಬಟನ್ ಸ್ಟಾರ್ಟ್ ಇದು, ಸಿಂಗಲ್ ಓನರ್ ಗಾಡಿ. ಓಕೆ. ಡೀಸೆಲ್ ವೆಹಿಕಲ್ಲು 18 ಮಾಡಲು. ಸರ್ ನೀವೇ ನೋಡ್ತಾ ಇರ್ಬೋದು, ಗಾಡಿ ಬೇಕಾದ್ರೆ ಪೂರ ತೋರಿಸಿ ಅವರಿಗೆ. ಅಸೆಸರೀಸು ಫಿಟ್ಟಿಂಗ್ಸ್ ಇದ್ರಲ್ಲಿ ತುಂಬ ಇದೆ ಇದರಲ್ಲಿ. ಓಕೆ. 13,00,000 ನಾನು ಹೇಳ್ತಾ ಇರೋದು. ಓಕೆ ಸರ್ ನಿಮಗೆ ನಿಮ್ಮ ಕಡೆಯಿಂದ ಯಾರೇ ಬರಲಿ ಸರ್, ನಿಮ್ಮ ಕಡೆಯಿಂದ ಯಾರೇ ಬರಲಿ, ಇದಕ್ಕೆ 12,90,000 ಕೊಡ್ತೀನಿ ಸರ್. ನನ್ನ ಗಾಡಿ 12,90,000 ನಾನು ಕೊಡ್ತೀನಿ ಗಾಡಿ. ಇದ್ರದ್ದು ಕೂಡ ನಾನು ಇದಕ್ಕೂ ಹೇಳ್ತಾ ಇದ್ದೀನಿ, ಶೋರೂಮ್ ಇಷ್ಟೇ ಕೊಡ್ತೀನಿ ಸರ್. ಕಂಪ್ಲೀಟ್ ಟಿಂಟ್ ಮಾಡಿದ್ದಾರೆ ನೋಡ್ತಿರ್ಬೋದು. ಏರ್ ಬ್ಯಾಗ್ ಬಂದ್ಬಿಟ್ಟು ಮೋರ್ ದ್ಯಾನ್ 6 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಆ್ಯಕ್ಚುಲಿ 6 ಏರ್ ಬ್ಯಾಗ್ ಬರಲ್ಲ ಇದರಲ್ಲಿ, 2 ಏರ್ ಬ್ಯಾಗ್ ಬರುತ್ತೆ ನೋಡ್ತಿರ್ಬೋದು. ಆ್ಯಂಡ್ ಆಲ್ಸೋ ಇದರಲ್ಲಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ VMS, ಆಟೋ ಫೋಲ್ಡಿಂಗ್ ಕೂಡ ಆಗುತ್ತೆ. ಮಹೇಂದ್ರ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು ನೋಡ್ತಿರ್ಬೋದು. ಆ್ಯಂಡ್ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಅಪಲ್ಸ್ಟ್ರಿ ಸಖತ್ತಾಗಿದೆ ಕಂಡೀಷನ್. 15 ಮಾಡಲು ಸರ್. ನೋಡಿ ಇಲ್ಲೊಂದು ವೈಟ್ ಕಲರ್ ಒಂದು ಕ್ರೇಟಾ ಬಂತು ನೋಡಿ ಸರ್ ಇವಾಗ. 15 ಮಾಡಲು ಸಿಂಗಲ್ ಓನರು. ಓಕೆ. ಡೀಸೆಲ್ ವೆಹಿಕಲ್ ಇದು. ಇವಾಗ ತಾನೇ ಬಂದಿರುವಂತಹ ಕ್ರೆಟಾ ನೋಡ್ತಾ ಇದ್ದೀರಾ. ಡೀಸೆಲ್ ವೆಹಿಕಲ್ಲು ಒಂದೇ ಕಡೆ 2 ಕ್ರೆಟಾಗಳಿದೆ. ಇನ್ನೊಂದು ಕಲರ್ ನೋಡಿದ್ರೆ ರೆಡ್ ಕಲರು, ಇನ್ನೊಂದು ವೈಟ್ ಕಲರ್ ನೋಡ್ತಾ ಇದ್ದೀರಾ ಸರ್. ಇದು ಬಂದ್ಬಿಟ್ಟು 6 ಏರ್ ಬ್ಯಾಗ್ ಗಾಡಿ ಇದು. ನೋಡಿ ಇವಾಗ ಬಂದು ನಿಂತಿದೆ ಇವಾಗ ಇದು ಗಾಡಿ ಇದು. ಓಕೆ. 6 ಏರ್ ಬ್ಯಾಗ್ ಬರುತ್ತೆ ಸರ್ ಇದು. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು, ಮತ್ತು ನಿಮಗೆ DRLs ಆಗಿರ್ಬೋದು, ಅಲಾಯ್ ವೀಲ್ಸು, ಡೈಮಂಡ್ ಕಟ್ ಅಲಾಯ್ ವೀಲ್ಸು, ಎಲ್ಲ ಫೀಚರ್ಸು ಬರುತ್ತೆ ಇದರಲ್ಲಿ. ಸೊ ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗು, ಇನ್ಫೋಟೈನ್ಮೆಂಟ್ ಸಿಸ್ಟಮು, ಆ್ಯಂಡ್ ಆಲ್ಸೋ ಫಾಸ್ಟ್ ಚಾರ್ಜಿಂಗ್ ಆಪ್ಷನು ಎಲ್ಲ ಬರುತ್ತೆ. ಸೊ ಸರ್ ಇದು ಕೋಟಿಂಗ್ ಬಂದ್ಬಿಟ್ಟು 9,65,000. 9,65,000 ಹೇಳ್ತಾ ಇದ್ದೀನಿ ಸರ್. 9,20,000 ಬಂದೇ ಕೊಡ್ತೀನಿ ಸರ್. ಓಕೆ ಸರ್. ಸಿಂಗಲ್ ಓನರ್ ಗಾಡಿ, ಡೀಸೆಲ್, 6 ಏರ್ ಬ್ಯಾಗ್ ಇರುವಂಥ ಗಾಡಿ ಇದು. 6 ಏರ್ ಬ್ಯಾಗ್ ಇರುವಂತಹ ಕ್ರೆಟಾ 9,25,000ಕ್ಕೆ ಫೈನಲ್ ಆಗುತ್ತೆ. ಲೇಟೆಸ್ಟ್ ಮಾಡಲ್ ಇದು ನೋಡ್ತಿರ್ಬೋದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, i20 ಇದೆ. ಎಸ್ ಸರ್. ಸರ್ i20 ಆಟೋಮೆಟಿಕ್ ವೆಹಿಕಲ್ ಇದು. ಆಟೋಮೆಟಿಕ್ ವೆಹಿಕಲ್ 19 ಮಾಡಲು ಸಿಂಗಲ್ ಓನರು. ಓಕೆ. ಬರೀ 50,000 ಓಡಿರೋದು. ಹೊಸ ಟೈರು, ಶೋರೂಮ್ ರೆಕಾರ್ಡು ಪ್ರತಿಯೊಂದು ಇದೆ ಸರ್ ಇದರಲ್ಲಿ. ಸರ್ ನಾನು ಹೇಳ್ತಾ ಇರೋದು 5,06,99,000. ಓಕೆ. ಸರ್ ನಿಮ್ಮ ಕಡೆಯಿಂದ ಯಾರೇ ಬಂದ್ರು 5,70,000 ಕೊಡ್ತೀನಿ ಸರ್. 5,70,000 ಕೊಡ್ತೀನಿ. ಫೈನಲ್ ಆಗುತ್ತೆ. ಹೊಸ ಟೈರು, ಶೋರೂಮ್ ಹಿಸ್ಟ್ರಿ ಪ್ರತಿಯೊಂದು ಕೊಡ್ತೀನಿ ಈ ಗಾಡಿದು ನಾನು. ಓಕೆ. ಇದು ನಿಮ್ಮ ಕಡೆಯಿಂದ ಯಾರೇ ಬರಲಿ 5,70,000 ಕೊಡ್ತೀನಿ ಸರ್ ನನ್ನ ಗಾಡಿ. 19 ಮಾಡಲ್ ಇಲೈಟ್ i20 ಬಂದ್ಬಿಟ್ಟು 5,70,000 ಫೈನಲ್ ಆಗುತ್ತೆ. ಆಟೋಮೆಟಿಕ್ ಗಾಡಿ ಇದು. ಸೂಪರ್ ಸರ್ ಆಗುತ್ತೆ. ಆಟೋಮೆಟಿಕ್ ಗಾಡಿ ಇದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸ್ಕೋಡಾ ರ್ಯಾಪಿಡ್ ಇದೆ. ಎಸ್ ಸರ್. ಸರ್ ಇದು ಸ್ಕೋಡಾ ರ್ಯಾಪಿಡ್ ಇದು. ಪೆಟ್ರೋಲ್ ವೆಹಿಕಲ್ ಇದು. 16 ಮಾಡಲು, 1.6 ಇಂಜಿನ್, ಸಿಂಗಲ್ ಓನರ್ ಗಾಡಿ ಇದು. ಓಕೆ. 6,75,000 ಹೇಳ್ತಾ ಇದೀವಿ ಸರ್. ನಿಮ್ಮ ಕಡೆಯಿಂದ ಯಾರೇ ಬರಲಿ ಈ ಗಾಡಿಗೆ. ಎಸ್ ಸರ್. ಸರ್ ನಿಮ್ಮ ಕಡೆಯಿಂದ ಯಾರೇ ಬಂದ್ರು 6,75,000 ಹೇಳ್ತಾ ಇದೀವಿ. 6,35,000 ಕೊಡ್ತೀನಿ ಸರ್ ಗಾಡಿ ಇದು. 6,00,000 ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್. ಸಿಂಗಲ್ ಓನರ್ ಪೆಟ್ರೋಲ್, ಆಟೋಮೆಟಿಕ್, ಮ್ಯಾನ್ಯುಯಲ್. ರ್ಯಾಪಿಡ್ ಆಂಬಿಷನ್ ಬಂದ್ಬಿಟ್ಟು ರ್ಯಾಪಿಡ್ ಆಂಬಿಷನ್ ಪ್ಲಸ್ ಇದು ಟಾಪ್ ಎಂಡ್, ಇದು ಫುಲ್ಲಿ ಟಾಪ್ ಎಂಡು. ಹೌದು. ಇದು ಬಂದು 6,30,000 ಕೊಡ್ತೀನಿ ಸರ್. 30,000 ಫೈನಲ್ ಆಗುತ್ತೆ. 30,000 ಕೊಡ್ತೀನಿ. ಸಿಂಗಲ್ ಓನರು 16, 1.6 ಇಂಜಿನ್ ಇದು. ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ಕಂಡೀಷನ್ನು, ವೈಟ್ ಕಲರಲ್ಲಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಟ್ರೈಬರ್ ಇದೆ. ಎಸ್ ಸರ್. ಸರ್ ಟ್ರೈಬರ್ ಇದು 20 ಮಾಡಲ್. ಓಕೆ. 2020 RXZ ಆಪ್ಷನಲ್ ಗಾಡಿ, ಆಟೋಮೆಟಿಕ್ ವೆಹಿಕಲ್ ಇದು. ಓಕೆ. 14ರಿಂದ 16 ತನಕ ಮೈಲೇಜ್ ಬರುತ್ತೆ. ಸಿಂಗಲ್ ಓನರ್ ಗಾಡಿ ಸರ್. 6,70,000 ಕೊಡ್ತೀನಿ. ಸಿಂಗಲ್ ಓನರು ಹಿಸ್ಟ್ರಿ ಸಮೇತ ಕೊಡ್ತೀನಿ ಸರ್. ಹೊಸ ಟೈರು, 6,70,000ಗೆ ಫೈನಲ್ ಆಗುತ್ತೆ. ಆ್ಯಂಡ್ ನೋಡ್ತಿರ್ಬೋದು ಇದರಲ್ಲಿ ಲೇಟೆಸ್ಟ್ ಫೀಚರ್ಸ್ ಎಲ್ಲ ಬರುತ್ತೆ. ಸೊ ಡ್ಯುಯಲ್ ಏರ್ ಬ್ಯಾಗು, ಇದು ಆಟೋಮೆಟಿಕ್. ಆ್ಯಕ್ಚುಲಿ ನೋಡ್ತಿರ್ಬೋದು ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ಪುಷ್ ಬಟನ್, ಏರ್ ಬ್ಯಾಗ್ಸು, ABS, ಐ ಥಿಂಕ್ 2 ಏರ್ ಬ್ಯಾಗ್ ಇದರಲ್ಲಿ, 4 ಏರ್ ಬ್ಯಾಗ್ ಬರುತ್ತೆ ಅನ್ಸುತ್ತೆ ಇದರಲ್ಲಿ. ಅಲ್ಲ, 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗ್ ಬರೋದು. ರೇರಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ. 7 ಸೀಟರ್ ವೆಹಿಕಲ್ ಇದು. ಒನ್ ಆಫ್ ದಿ ಸೇಫೆಸ್ಟ್ 7 ಸೀಟರು. ಅಂದರೆ ಈ ಸೆಗ್ಮೆಂಟಲ್ಲಿ 10 lakhs, 10 lakh, 10.5 lakhs, 11 lakhs ಒಳಗೆ
ಒಂದು ಬೆಸ್ಟ್ ವೆಹಿಕಲ್, ಸೇಫೆಸ್ಟ್ ವೆಹಿಕಲ್ ಅಂದರೆ ಇದೇನೆ. ಯಾಕೆಂದರೆ 4 ಸ್ಟಾರ್ ಗ್ಲೋಬಲ್ ಎನ್ಕ್ಯಾಪ್ ರೇಟಿಂಗ್ ಬರುತ್ತೆ. 7 ಸೀಟ್ರು 7 ಸೀಟ್ರು ಸಿಂಗಲ್. ಪ್ರೈಸ್ ಇನ್ನೊಂದ್ಸಲ ಹೇಳ್ಬಿಡಿ ಸರ್. ಇದು ಸರ್ ಇದು ಬಂದ್ಬಿಟ್ಟು ನಾನು ನಿಮಗೆ 6,70,000 ಕೊಡ್ತೀನಿ ಸರ್. ಓಕೆ ಸರ್. ಹಾಗಾದರೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು 15 ಮಾಡಲ್ಲು ಒಂದು ಪೋಲೋ ಇದೆ. ಎಸ್ ಸರ್, ಪೋಲೋ ಸರ್ ಡೀಸೆಲ್. ಇದು ಡೀಸೆಲ್ ವೆಹಿಕಲ್ಲು 1.5 ಇಂಜಿನ್ನು, 75,000 ಓಡಿದೆ ಸರ್. ಓಕೆ, 75,000 ಓಡಿದೆ ಸರ್. 5,40,000 ಹೇಳ್ತಾ ಇದ್ದೀನಿ. ನಿಮ್ಮ ಕಡೆಯಿಂದ ಯಾರೇ ಬ್ರದರ್ಗಳು ಬರಲಿ 5 ಲಕ್ಷ ಕೊಡ್ತೀನಿ ಸರ್, ಡೀಸೆಲ್ ವೆಹಿಕಲ್ಲು. ಸೊ ಪೋಲೋ ಅಂತೂ ಮಾರ್ಕೆಟಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಇದು ಬಂದು ಕಂಫರ್ಟ್ ಲೈನ್ ವೇರಿಯಂಟ್. ಇದು ನೋಡ್ತಿರ್ಬೋದು ಕಂಪ್ಲೀಟ್ಲಿ ಎಲ್ಲ ಫೀಚರ್ಸು ಕೂಡ ಬರುತ್ತೆ ಇದರಲ್ಲಿ. ಏರ್ ಬ್ಯಾಗ್ ಎಲ್ಲ ಕಂಫರ್ಟ್ ಲೈನ್ ಅಂತ ಹೇಳ್ಬಿಟ್ಟು ಏರ್ ಬ್ಯಾಗ್ ಇಲ್ಲ ಅಂತ ಅನ್ಕೊಂಬೇಡಿ. ಆ್ಯಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದಕ್ಕೆ ಹಾಕಿದ್ದಾರೆ. ಗಾಡಿ ಚೆನ್ನಾಗಿದೆ. ಸೊ ಡೀಸೆಲ್ ವೆಹಿಕಲ್ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆ. 2015 ಮಾಡಲು 5 lakh ಕೊಡ್ತೀನಿ ಸರ್. 5 ಲಕ್ಷಕ್ಕೆಲ್ಲ 5 ಲಕ್ಷಕ್ಕೆ ನಿಮ್ಮ ಕಡೆಯಿಂದ ಯಾರೇ ಬರಲಿ ಸರ್ 5 ಲಕ್ಷ ಕೊಡ್ತೀನಿ ಸರ್, ಡೀಸೆಲ್ ವೆಹಿಕಲ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಒಂದು ಬ್ರ್ಯಾಂಡ್ ನ್ಯೂ ಮಾರುತಿ ಸಿಯಾಜ್. ಓಕೆ, ಆಲ್ಫಾ ಗಾಡಿ. ಇದು 19 ಮಾಡಲು ಪೆಟ್ರೋಲು, ಸಿಂಗಲ್ ಓನರ್ ಸರ್. ಪ್ರತಿ ಒಂದು ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ ನಾನು. ಓಕೆ, 9,35,000 ಹೇಳ್ತಾ ಇದ್ದೀನಿ. 8,80,000 ಕೊಡ್ತೀನಿ ಸರ್ ಫೈನಲ್. ವೀಕ್ಷಕರೇ, ಎಲ್ಲ ಕೂಡ ಆಲ್ಮೋಸ್ಟ್ ಸಿಂಗಲ್ ಓನರ್ ಆಗಿರೋದ್ರಿಂದ ನಿಮಗೆ ಓನರ್ಗಳನ್ನ ಹೇಳಕ್ಕೆ ಹೋಗ್ತಾ ಇಲ್ಲ. ಆಲ್ಮೋಸ್ಟ್ ಸಿಂಗಲ್ ಓನರೇ ಇರುತ್ತೆ. ಏರ್ ಬ್ಯಾಗು ಮತ್ತು ಡ್ಯೂಯಲ್ ಟೋನ್ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು ಮತ್ತು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಎಲ್ಲ ಬರುತ್ತೆ ಇದರಲ್ಲಿ. ಡ್ಯೂಯಲ್ ಟೋನು. ಡ್ಯಾಶ್ ಬೋರ್ಡ್ ಬಂದ್ಬಿಟ್ಟು 3 ಟೋನ್ ಬರುತ್ತೆ. ಆಲ್ಫಾ ಇದು. ಓಕೆ, ಸಿಯಾಜ್ ಅಲ್ಲಿ ಆಲ್ಫಾ ಗಾಡಿ. ಇದು ಸಿಂಗಲ್ ಓನರ್ ಗಾಡಿ ಸರ್. ಹಿಸ್ಟ್ರಿ ಸಮೇತ ಕೊಡ್ತೀನಿ, ಸಿಂಗಲ್ ಓನರ್ ಗಾಡಿ. ಓಕೆ, ಆ್ಯಂಡ್ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಥರ ಇದೆ. 19 ಮಾಡಲ್ಲು ನೋಡ್ತಿರ್ಬೋದು. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು, DRLಸು, ಫಾಗ್ ಲ್ಯಾಂಪು, ಡೈಮಂಡ್ ಕಟ್ ಅಲಾಯ್ ವೀಲ್ಸು, ಒಳ್ಳೆ ಲೆಗ್ ರೂಮು, ಒಳ್ಳೆ ವೀಲ್ ಬೇಸು ಎಲ್ಲ ಬರುತ್ತೆ ಇದರಲ್ಲಿ. ಪ್ರೈಸ್ ಬಂದ್ಬಿಟ್ಟು 8,85,000 ಕೊಡ್ತೀನಿ ಸರ್. ಸೂಪರ್ ಸರ್. ಹಾಗಾದರೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಒಂದು ಬ್ಯೂಟಿಫುಲ್ ಕೊರೋಲಾ ಆಲ್ಟಿಸ್ ಇದೆ. ತುಂಬ ಜನ ಪೊಲಿಟಿಷಿಯನ್ಸ್ ಯೂಸ್ ಮಾಡ್ತಿರೋಂತಹ ಗಾಡಿ ಸೆಡಾನಲ್ಲಿ ಇದು. ಎಸ್ ಸರ್. ಸರ್ ಇದು ಕೊರೋಲಾ ಗಾಡಿ. ಇದು 2013 ಮಾಡಲ್ಲು, 1.8 ಇಂಜಿನ್ ಇದು ಕೊರೋಲಾದಿದು. ಆಯಿತಾ, 80,000 ಓಡಿದೆ. ಪೆಟ್ರೋಲ್ ವೆಹಿಕಲ್ಲು. 5,75,000 ಹೇಳ್ತಾ ಇದ್ದೀನಿ ಸರ್. 5,25,000 ಕೊಡ್ತೀನಿ ಸರ್. ಇದರಲ್ಲಿ ನೋಡ್ತಿರ್ಬೋದು ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸು, ಹೆಡ್ಲ್ಯಾಂಪ್ ವಾಷರು, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ORVMಸು, ಆಟೋ ಫೋಲ್ಡಿಂಗ್ ಕೂಡ ಆಗುತ್ತೆ. ಮತ್ತು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದೆ. ಹೆಡ್ಲ್ಯಾಂಪ್ ವಾಷರ್ ಕೂಡ ಬರುತ್ತೆ. ನೋಡ್ತಿರ್ಬೋದು ಫಾಗ್ ಲ್ಯಾಂಪ್ ಕೂಡ ಬರುತ್ತೆ. ಬ್ಯೂಟಿಫುಲ್ ಸೆಡಾನ್ ಇದು. ಆ್ಯಂಡ್ ವರ್ಲ್ಡಲ್ಲೇ ಬೆಸ್ಟ್ ಸೆಲ್ಲಿಂಗ್ ಸೆಡಾನ್ ಅಂತ ಹೇಳಿದ್ರೆ ಅದು ಬಂದ್ಬಿಟ್ಟು ಕೊರೋಲಾ ಆಲ್ಟಿಸೇನೆ. ಹೌದು. ಪ್ರೈಸ್ ಬಂದ್ಬಿಟ್ಟು 5,75,000 ಹೇಳ್ತಾ ಇರೋದು. ಫೈನಲ್ ಎಷ್ಟಕ್ಕೆ ಮಾಡ್ಕೊಡ್ತೀನಿ? 5,15 ಲಕ್ಷ ಕೊಡ್ತೀನಿ. 5,15 ಲಕ್ಷಕ್ಕೆ 13 ಮಾಡಲು ಪೆಟ್ರೋಲು ಒಂದು ನಿಮಗೆ ಕೊರೋಲಾ ಸಿಗ್ತಾ ಇದೆ. ಆಲ್ಟಿಸು 1.8 ಲೀಟರ್ ಬರುತ್ತೆ ಇದರಲ್ಲಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಮತ್ತೊಂದು ಪೋಲೋ ಇದೆ. ಎಸ್ ಸರ್, ಪೋಲೋ 17 ಮಾಡಲು, ಸಿಂಗಲ್ ಓನರು. ಬರೀ 61,000 ಓಡಿದೆ ಸರ್. ಓಕೆ, 61,000 ಓಡಿದೆ. 1.2 ಇಂಜಿನ್ ಇದು. ಓಕೆ ಸರ್, ಇದರಲ್ಲಿ ಗ್ಲಾಸ್ ಅಪ್ಪರ್ ಅಂತ ಬರುತ್ತೆ ಇದಕ್ಕೆ. ಇದೇ ಆಟೋಮೆಟಿಕ್ ಗ್ಲಾಸು ಡೌನ್ ಆಗುತ್ತೆ, ಅಪ್ ಆಗುತ್ತೆ ರಿಮೋಟಲ್ಲಿ. ಸರ್, ಪೆಟ್ರೋಲ್ ಗಾಡಿ 61,000 ಓಡಿದೆ. ಸಿಂಗಲ್ ಓನರ್ ಗಾಡಿ. 6,65,000 ಹೇಳ್ತಾ ಇದೀವಿ. 6,20,000 ಕೊಡ್ತೀನಿ ಸರ್, ಸಿಂಗಲ್ ಓನರ್ ಗಾಡಿ. 17 ಮಾಡಲ್ಲು ಪೋಲೋ 6,20,000 ಫೈನಲ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಒಂದು ಹೋಂಡಾ ಸಿಟಿ ಇದೆ. ಎಸ್ ಸರ್. ಸರ್, ಇದು ಹೋಂಡಾ ಸಿಟಿ ನ್ಯೂ ಗಾಡಿ. 2018 ಮಾಡಲು, 1.5 ಇಂಜಿನ್ ಇದು. ಪೆಟ್ರೋಲು 44,000 ಓಡಿದೆ. ಸಿಂಗಲ್ ಓನರು. ಶೋರೂಮ್ ಹಿಸ್ಟ್ರಿ ಪ್ರತಿ ಒಂದು ಈ ಗಾಡಿದು ಏನಿದೆ ಡೀಟೇಲ್ಸು ಶೋರೂಮ್ ಹಿಸ್ಟ್ರಿ ಎಲ್ಲ ಕೊಡ್ತೀನಿ ಸರ್ ನಾನು. ಓಕೆ ಸರ್, 8,49,000 ಹೇಳ್ತಾ ಇದ್ದೀನಿ ಸರ್. ನಿಮ್ಮ ಕಡೆಯಿಂದ ಯಾರೇ ಬಂದ್ರೂ 8,10,000 ಕೊಡ್ತೀನಿ ಸರ್. ವೀಕ್ಷಕರೇ, ಎಲ್ಲ ಲೇಟೆಸ್ಟ್ ಮಾಡೆಲ್ ಗಾಡಿಗಳೇ ಸರ್. ಇವಾಗ ಇದೆಲ್ಲ ಲೇಟೆಸ್ಟ್ ಮಾಡೆಲ್ ಗಾಡಿಗಳು ನಿಲ್ಸಿದ್ದೀರಾ. ಓಕೆ, ಯಾರಾದರೂ ಲೋ ಬಜೆಟ್ ನೋಡ್ತಿರೋಗಿ ಹೆಂಗೆ ಸರ್ ಅಂತ? ಸರ್, ಲೋ ಬಡ್ಜೆಟ್ ಅವ್ರಿಗೆ ಸರ್ ಇಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ. ಲೋ ಬಡ್ಜೆಟ್ ನನ್ನ ಹತ್ರ 2 ಲಕ್ಷದಿಂದ ಹಿಡಿದು 20 ಲಕ್ಷ ತನಕ ತೋರಿಸ್ತೀನಿ ಗಾಡಿಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇವಾಗಲೂ ಪ್ರೆಸೆಂಟ್ ಆಗಿದೆ 2 ಲಕ್ಷದಿಂದ ಒಂದು 4 ಲಕ್ಷ, 5 ಲಕ್ಷ, 3 ಲಕ್ಷ, 2.5 ಲಕ್ಷ ಗಾಡಿ ಕೂಡ ನಾನು ಕೊಡ್ತೀನಿ ಸರ್. 2.5 ಲಕ್ಷಕ್ಕೆ ಲೋನ್ ಆಗುವಂಥದ್ದು ಕೂಡ ಸಾಕಷ್ಟು ವೆಹಿಕಲ್ ಇದೆ. ಖಂಡಿತವಾಗ್ಲೂ. ಸೊ ಅದು ಖಂಡಿತವಾಗ್ಲೂ ಇವರು ಕಾಲ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಇಲ್ಲಿ ಬಂದ್ಬಿಟ್ಟು ಲೇಟೆಸ್ಟ್ ಮಾಡೆಲ್ ಗಾಡಿಗಳನ್ನ ಕಾನ್ಸೆಪ್ಟ್ ಆಗಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರೋದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು i20 ಇದೆ. ಎಸ್ ಸರ್. ಸರ್, i20 ಇದು 14 ಮಾಡಲ್ಲು. ಆಸ್ತಾ ಬಟನ್ ಸ್ಟಾರ್ಟು, ಡಬಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಕಂಟ್ರೋಲು ಎಲ್ಲ ಬರುತ್ತೆ ಇದಕ್ಕೆ. ಓಕೆ ಸರ್, 5,85,000 ಹೇಳ್ತಾ ಇದ್ದೀನಿ. 5,40,000 ಕೊಡ್ತೀನಿ ಸರ್ ನನ್ನ ಗಾಡಿ. ಇದರಲ್ಲೂ ಕೂಡ ಡ್ಯೂಯಲ್ ಏರ್ ಬ್ಯಾಗು, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ORVMs, ಆಟೋಮೆಟಿಕ್ ಲೆದರ್ ಸೀಟು, ಹೊಸ ಟೈರು ಸರ್. ಹೊಸ ಟೈರು, ಮ್ಯಾಗ್ ವೀಲು ಎಲ್ಲ ಪ್ರತಿ ಒಂದು ಬರುತ್ತೆ. ಫುಲ್ ಟಾಪ್ ಎಂಡ್ ಇದು. ಇದು ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಒಂದು ಟಿಯಾಗೋ ಇದೆ. ಎಸ್ ಸರ್.
ಟಾಟಾ ಟಿಯಾಗೋ ಸರ್, ಟಾಟಾ ಟಿಯಾಗೋ XZ ಇದು, XZ ಇದು 18 ಮಾಡಲು ಸಿಂಗಲ್ ಓನರು. ಓಕೆ, 5,40,000 ಹೇಳ್ತಾ ಇದ್ದೀನಿ ಸರ್. ನಿಮ್ಮ ಕಡೆಯಿಂದ ಯಾರೇ ಬಂದ್ರು 5,20,000 ಕೊಡ್ತೀನಿ ಸರ್. XZ ಪ್ಲಸ್ ಸಿಂಗಲ್ ಓನರು ಇಷ್ಟು ಸಮೇತ ಕೊಡ್ತೀನಿ ಸರ್. ಟಾಪ್ ಎಂಡ್ ಇದು XZ ಪ್ಲಸ್. 5 ಹೊಸದಿದೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ORVMs ಕೂಡ ಇದರಲ್ಲಿ ಬರುತ್ತೆ, ನೋಡ್ತಿರ್ಬೋದು. ಆ್ಯಂಡ್ ಆಲ್ಸೋ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುತ್ತೆ. ಹೊಸ ಟೈರ್, 5 ಹೊಸ ಟೈರ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಇದು ಬಂದು 5,20,000 ಕೊಡ್ತೀನಿ ಸರ್. 5,20,000 ಸಿಂಗಲ್ ಓನರು, ಸಿಂಗಲ್ ಓನರು, ಸಿಲ್ವರ್ ಕಲರು, 79,000 ಓಡಿದೆ. ಆ್ಯಂಡ್ ವೀಕ್ಷಕರೇ, ನೆಕ್ಸ್ಟ್ ವೆಹಿಕಲ್ಲು ಸ್ವಿಫ್ಟ್ ನೋಡ್ತಿರೋರಿಗೆ ಆಲ್ರೆಡಿ ಒಂದು ಸ್ವಿಫ್ಟ್ ನೋಡಿದ್ರಿ. ಸೊ ಅದು ಬಂದು RS ವೇರಿಯಂಟು, ನ್ಯೂ ಶೇಪು, ಆ್ಯಪಲ್ ಶೇಪ್ ಬೇಕು ಅನ್ನೋರಿಗೆ ಅದು ಕೂಡ ಅವೈಲೇಬಲ್ ಇದೆ. ಎಸ್ ಸರ್. ಸರ್ ಇದು ಹೊಸ ಗಾಡಿ, ಇದು ಹೊಸ ಶೇಪ್, ಇದು 2023 ಮಾಡಲಿದ್ದು. ಓಕೆ, ಸಿಂಗಲ್ ಓನರ್ ಗಾಡಿ. ಹಿಸ್ಟ್ರಿ ಪ್ರತಿ ಒಂದನ್ನು ಡೀಟೇಲ್ಸ್ಗಳು ಸಿಗುತ್ತೆ ಇದ್ರದ್ದು. VXI ಇದು 26,000 ಓಡಿದೆ ಗಾಡಿ. ಓಕೆ, 26,000, ಬರೀ 26,000 ಓಡಿದೆ, ಸಿಂಗಲ್ ಓನರು. ನಾನು ಹೇಳ್ತಾ ಇರೋದು 49 ಹೇಳ್ತಾ ಇದ್ದೀನಿ ಸರ್. ನಿಮ್ಮ ಕಡೆಯಿಂದ ಯಾರೇ ಬರಲಿ 7,10,000 ಕೊಡ್ತೀನಿ ಸರ್ ಗಾಡಿ. ನಾನು 7,10,000ಗೆಲ್ಲ ಪೆಟ್ರೋಲು. ಇದು ಬಂದು 2023 ಮಾಡೆಲ್ ಸ್ವಿಫ್ಟ್ ನೋಡ್ತಾ ಇದ್ದೀರಾ, ಬ್ರ್ಯಾಂಡ್ ನ್ಯೂ ವೆಹಿಕಲ್ಲು, ಬರೀ 20,000 ಓಡಿರೋಂಥದ್ದು, 26,000 ಓಡಿರೋಂಥದ್ದು. ತುಂಬ ಚೆನ್ನಾಗಿದೆ. ಯಾರು ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. VXI ವೇರಿಯಂಟ್ ಇದು. ಒಂದ್ಸಲ ಇಂಟೀರಿಯರ್ ಚೆಕ್ ಮಾಡ್ಕೊಬಿಡಿ. ಆಬ್ವಿಯಸ್ಲಿ ಸರ್ ನಿಮಗೆ ಇದು 6.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಬಂದವರಿಗೆ 6.5 lakhs ಲೋನೇ ಮಾಡಿಸ್ಕೊಡ್ತೀನಿ ಸರ್. ವೀಕ್ಷಕರೇ ನೋಡಿದ್ರಲ್ಲ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ರಾಜು ಸರ್. ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟರು. ಫಸ್ಟ್ ವಿಡಿಯೋ ಆಗಿದ್ರು ಕೂಡ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟರು. ಆಲ್ರೆಡಿ ಹೇಳಿರೋ ಹಾಗೆ ಇದೆಲ್ಲ ಬಂದ್ಬಿಟ್ಟು ಮಿಡ್ ಸೆಗ್ಮೆಂಟ್ ವೆಹಿಕಲ್ಗಳು ಆ್ಯಂಡ್ ಮಾಡೆಲ್ ವೆಹಿಕಲ್ಗಳನ್ನ ಈ ವಿಡಿಯೋದಲ್ಲಿ ತೋರಿಸಿರೋವಂಥದ್ದು. ಸರ್ ಬನ್ನಿ, ನನ್ನ ಹತ್ರ ಬನ್ನಿ, ಒಂದ್ಸರಿ ವಿಸಿಟ್ ಮಾಡಿ. ಇದೇ ಫಸ್ಟು ನಾನು ಮಾಡ್ತಾ ಇರೋದು. ನಮಗೂ ಸಾಥ್ ಕೊಡಿ, ಒಳ್ಳೆ ಫ್ರೆಂಡ್ಶಿಪ್ ಇಟ್ಕೊಳ್ಳೋಣ. ನೀವು ಬನ್ನಿ, ನನ್ನ ಹತ್ರ ಗಾಡಿಗಳೆಲ್ಲ ನೋಡಿ, ನಿಮ್ಮ ಗಾಡಿಗಳು ಹೇಗಿದೆ ಅಂತೇಳಿ ನೋಡಿ, ಟೆಸ್ಟ್ ಮಾಡಿ, ಎಲ್ಲ ಓಡಿಸಿ ನೋಡಿ. ನಿಮಗೆ ಓಕೆ ಅಂತ ಹೇಳಿದ್ರೆ ಸರ್ ನಾನು ಇನ್ನೂ ಒಂದು 5,000 ಕಡಿಮೆ ಮಾಡೇ ಕೊಡ್ತೀನಿ ಸರ್. ನಾನು ಇವಾಗಲೂ ಅದನ್ನೇ ಹೇಳ್ತಾ ಇದ್ದೀನಿ ಎಂಡಿಂಗಲ್ಲಿ. ಸರ್ ಇಲ್ಲಿ ಟ್ರಾನ್ಸ್ಫರ್ ಚಾರ್ಜ್ ಆಯಿತು, ಆಫೀಸ್ ಚಾರ್ಜ್ ಆಯಿತು, ಬ್ರೋಕರ್ ಚಾರ್ಜು ನನ್ನ ಹತ್ರ ಯಾವುದೂ ಇಲ್ಲ ಸರ್. ನಾನು ಕುತ್ಕೊಂಡು ನಿಮ್ಮ ಹತ್ರ ಏನು ಮಾತಾಡಿ ಫೈನಲ್ ಮಾಡ್ತೀನೋ ಅದೇ ರೈಟು ಸರ್. ಸೂಪರ್ ಸರ್. ಖಂಡಿತವಲ್ಲೂ ಒಳ್ಳೆ ಗಾಡಿ ಕೊಡ್ತೀನಿ. 1 ವರ್ಷ ಇಂಜಿನ್ ಗ್ಯಾರಂಟಿ ಕೊಡ್ತೀನಿ ಸರ್. ನಾನು 1 ವರ್ಷ ಇಂಜಿನ್ ಗ್ಯಾರಂಟಿ ಕೂಡ ಕೊಡ್ತಾರೆ. ಅಂಡ್ ಜೊತೆಗೆ ಯಾವುದೇ ಕಾರ್ ತಗೊಂಡ್ರು ಕೂಡ ಕಲರ್ ಇಷ್ಟ ಆಗಲಿಲ್ಲ ಅಂದ್ರೂ ವಾಪಸ್ ಕೊಡ್ತಾರೆ. ಖಂಡಿತವಲ್ಲೂ 15 ದಿವಸ ಟೈಮ್ ಕೊಡ್ತೀನಿ ಸರ್. ನಾನು RTO ಹಾಕೋದಿಲ್ಲ, ನೀವು ಓಕೆ ಅಂದಾಗಲೇ RTO ಹಾಕ್ತೀನಿ ಸರ್. ಸೂಪರ್ ಸರ್. ಎಲ್ಲೇ ಬರಲಿ, ನಮ್ಮ ಕರ್ನಾಟಕದಿಂದ ಆಲ್ ರೌಂಡ್ ಎಲ್ಲಿಂದಾನೇ ಬರಲಿ ಸರ್, ನಾನು ಲೋನ್ ಮಾಡ್ಕೊಡ್ತೀನಿ. ಸೂಪರ್ ಸರ್. ಹಾಗಾದರೆ ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.